ಸಿದ್ಧಾರ್ಥ್, ನೀವೇನ್ರಿ ಇದು? ನಾವಿಲ್ಲಿಗೆ ಹೇಗೆ ಬನ್ರಿ? ನಮ್ಮನ್ನ ಬಿಟ್ಟು ನೀವು ಒಬ್ರು ಏನು ಮಾಡ್ತಾ ಇದ್ದೀರಾ? ಯಾರು ಈ ಹೆಂಗಸು? ಅವರಿಂದ ಏನೂ ಉತ್ತರ ಬರಲಿಲ್ಲ. ಅವರು ಪುನಃ ತಮ್ಮೊಳಗೆ ಮಾತನಾಡುತ್ತಾ ಜೋರಾಗಿ ನಗಲು ಶುರು ಮಾಡಿದರು. ರಚನಾ ಸಿಟ್ಟಿನಿಂದ ಅವರ ಬಳಿ ಹೋಗಿ ಇಬ್ಬರ ಭುಜವನ್ನು ಜೋರಾಗಿ ಹಿಡಿದು ಅವರಿಬ್ಬರ ಮುಖವನ್ನು ತನ್ನತ್ತ ಎಳೆದಾಗ ಅವರನ್ನು ನೋಡಿ ಹಾರಿದಳು. ಅಲ್ಲಿದ್ದ ರಕ್ತ ಮಿಶ್ರಿತ ಮುಖದಿಂದ ಕೂಡಿದ್ದ ಸಿದ್ಧಾರ್ಥ ಹಾಗೂ ರಚನಾ. ನನ್ನ ಹಾಗೆ ಇರುವವಳನ್ನು ಕಂಡು ರಚನೆಗೆ ತಲೆ ತಿರುಗಿದಂತಾಗಿ ಭಯದಿಂದ ಕಿರುಚತೊಡಗಿದಳು. ಬಾಗಿಲ ಬಳಿ ಓಡಿ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದಾಗ ಅದು ತೆರೆಯಲಿಲ್ಲ. ಕಾಬರಿಯಿಂದ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಪುನಃ ಬಾಗಿಲನ್ನು ಎಳೆದಾಗ ಅದು ತೆರೆದುಕೊಂಡಿತು. ಕತ್ತಲಿನಲ್ಲಿ ಎಲ್ಲಿ ಹೇಗೆ ಎತ್ತ ಎಂದು ಯೋಚಿಸದೆ ಒಂದೇ ಸಮನೆ ಓಡುತ್ತಲೇ ಹೋದಳು. ಗಾಬರಿಯಿಂದ ಕಾಡಿನ ಮಧ್ಯದಲ್ಲಿ ಓಡತೊಡಗಿದಳು. ರಚನಾ ಓಡುತ್ತಾ ರಸ್ತೆ ಮಾರ್ಗಕ್ಕೆ ಬಂದಿದ್ದು ತಿಳಿಯದೆ ಎದುರಿಗೆ ಅಚಾನಕ್ಕಾಗಿ ಒಂದು ಲಾರಿ ಅವಳಿಗೆ ಡಿಕ್ಕಿ ಹೊಡೆದಂತೆ ಭಾಸವಾಗಿತ್ತು. ಆದ್ದರಿಂದ ರಚನಾ ಜೋರಾಗಿ ಕಿರುಚತೊಡಗಿದಳು. ರಚನಾ, ಅರಿವು ಏನಾಯಿತು? ಯಾಕೆ ಕಿರ್ಚಿಕೊಂಡು ಕೆಟ್ಟ ಕನಸು ಏನಾದರೂ ಬಿತ್ತಾ? ಆವಾಗಲೇ ರಚನೆಗೆ ತಿಳಿದಿತ್ತು ತಾನು ಕಂಡಿದ್ದು ಕನಸೆಂದು. ಹಬ್ಬ, ಎಷ್ಟು ಭಯಾನಕವಾಗಿತ್ತು! ಆ ಕನಸಿನಲ್ಲಿದ್ದ ದೃಶ್ಯಗಳು ಸದ್ಯ ಅವು ಬರೀ ಕನಸಷ್ಟೇ. ಹೌದು ರೀ, ತುಂಬ ಕೆಟ್ಟ ಕನಸು. ಸ್ವಲ್ಪ ಕುಡಿಯಲು ನೀರು ಕೊಡಿ. ಇನ್ನು ಎಷ್ಟು ದೂರ ರಾಯದುರ್ಗಕ್ಕೆ? ತಗೋ ನೀರು ಕುಡಿ. ಇನ್ನು ಅರ್ಧ ಗಂಟೆಯಲ್ಲಿ ನಾವು ಊರಲ್ಲಿರ್ತೇವೆ. ನೀನು ತುಂಬ ಗಾಢವಾಗಿ ಮಲಗಿಬಿಟ್ಟಿದ್ದೆ ಅಲ್ಲ, ಅದಕ್ಕೆ ನಿನ್ನನ್ನು ಎಚ್ಚರಿಸಲು ಮನಸ್ಸಾಗದೆ ನನ್ನ ಪಾಡಿ ನಾನೇ ವಾಹನ ಚಲಾಯಿಸ್ತಿದ್ದೆ ಅಷ್ಟೇ. ರಚನಾಳಿಗೆ ಕನಸೆಂದು ಗೊತ್ತಿದ್ದರೂ ಅದರಿಂದ ಸುಧಾರಿಸಿಕೊಳ್ಳಲು ಕಷ್ಟವಾಗಿತ್ತು. ಕನಸಿನಲ್ಲಿ ಕಂಡಂಥ ಪ್ರತಿಯೊಂದು ದೃಶ್ಯಗಳು ಕಣ್ಣಿಗೆ ಅಚ್ಚಳಿಯದಂತೆ ಇದ್ದವು. ಹೆಂಡತಿ ಸ್ವಲ್ಪ ಡಿಸ್ಟರ್ಬ್ ಆಗಿರುವುದನ್ನು ಗಮನಿಸಿದ ಸಿದ್ಧಾರ್ಥ್. ಬಂಗಾರಿ, ಯಾಕೆ ಇಷ್ಟು ಸಪ್ಪಗಿದ್ದೀಯಾ? ಅದು ಬರೀ ಕನಸಷ್ಟೇ. ನೋಡು, ಊರು ಬಂದೇ ಬಿಡ್ತು. ಹೊಸ ಊರಾಗಿದ್ದರಿಂದ ತಮಗೆ ಕೊಟ್ಟಿರುವ ಮನೆಯ ಹುಡುಕಲು ಸಿದ್ಧಾರ್ಥನಿಗೆ ಕಷ್ಟವಾಗುತ್ತದೆ. ಆದ್ದರಿಂದ ಕಾರನ್ನು ನಿಲ್ಲಿಸಿ ಅಲ್ಲಿಯ ಪಕ್ಕದಲ್ಲಿದ್ದ ಟೀ ಅಂಗಡಿಗೆ ಬರುತ್ತಾನೆ. ಹಲೋ ಅಣ್ಣಾರ, ಇಲ್ಲಿ ಸರ್ಕಾರಿ ಡಾಕ್ಟರ್ಗೆ ಮೀಸಲಾದ ಮನೆ ಇಲ್ರಿ? ಹೇಗೆ ಹೋಗೋದು? ನಿಮ್ಗೇನಾದರೂ ಗೊತ್ತಿದೆ ಅದ್ರ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ರಾಮಣ್ಣ. ತಾವೇನು ನಮ್ಮೂರಿಗೆ ಹೊಸದಾಗಿ ಬಂದಿರುವ ಡಾಕ್ಟ್ರು? ಲೋ ರಾಜು, ಡಾಕ್ಟರ್ ಸಾಹೇಬ್ರಿಗೆ ಅವ್ರು ಮನೆ ತೋರಿಸಿ ಬಾರೋ. ನಡೀರಿ ಡಾಕ್ಟ್ರೆ, ನಮ್ಮ ರಾಜು ನಿಮಗೆ ಮನೆ ತೋರಿಸಿ ಬರ್ತಾನೆ. ಅಂದಂಗೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಡಾಕ್ಟ್ರ್? ರಾಮಣ್ಣನವರೇ, ನನ್ನ ಹೆಸರು ಡಾಕ್ಟರ್ ಸಿದ್ಧಾರ್ಥ ಅಂತೇಳಿ. ಇವಳು ನನ್ನ ಹೆಂಡತಿ ರಚನಾ. ರಾಮಣ್ಣನವರೇ, ಮನೆ ಕೆಲಸಕ್ಕೆ ಯಾರಾದರೂ ಹೆಣ್ಮಕ್ಳು ಸಿಗ್ತಾರೇನ್ರಿ ಇಲ್ಲಿ? ಮನೆ ಕೆಲಸಕ್ಕೆ ಕನಕ ಅಂತ ಇದ್ದಾಳೆ, ಹಾಗೂ ಟೋಟಲ್ ಕೆಲಸಕ್ಕೆ ಶಂಭು ಅಂತಿದ್ದಾನೆ. ಅವರೇ ಬರ್ತಾರೆ ನಡೀರಿ ಸರ್. ನಮ್ಮ ರಾಜು ನಿಮ್ಮನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ. ರಾಜು, ಬೇಗ ಹೋಗಿ ಡಾಕ್ಟರ್ ಸಾಹೇಬ್ರನ್ನು ಅವ್ರ ಮನೆಗೆ ತೋರಿಸಿ ಬಾಪ. ಅವ್ರಿಗೇನು ಸಹಾಯ ಬೇಕು ಎಲ್ಲ ಮಾಡಿಕೊಡು. ಸರಿ ಅಣ್ಣ. ಇಲ್ಲಿನ ವಾತಾವರಣ ರಚನಾಳಿಗೆ ತುಂಬಾ ಇಷ್ಟವಾಯಿತು. ದಾರಿಯುದ್ದಕ್ಕೂ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಬರುವಾಗ ಮನೆ ಬಂದುತ್ತೇ ತಿಳಿಯಲಿಲ್ಲ. ಸಿದ್ಧಾರ್ಥನು ಗಾಡಿಯನ್ನು ಮನೆಯ ಮುಂದೆ ನಿಲ್ಲಿಸಿದನು. ರಚನಾ ಕಾರಿನಿಂದ ಇಳಿದು ಉಸ್ತುಕಳಾಗಿ ಮನೆಯ ಹೊರಬಾಗಿಲ ಬಳಿ ಬಂದು ಅಲ್ಲಿ ಮನೆಯ ಹೆಸರು ಓದಿದಳು. ಇದು ಹೇಗೆ ಸಾಧ್ಯ? ಕನಸಿನಲ್ಲಿ ಕಂಡಂತಹ ಮನೆ ಹೆಸರು ಮತ್ತು ಇದು ಒಂದೇ ಇದೆಯಲ್ಲ ಎಂದು ರಚನಾಳು ಗಾಬರಿಗೊಂಡಳು. ಹಿಂದೆಯಿಂದ ಬಂದ ಸಿದ್ಧಾರ್ಥನು ಮನೆಯ ಹೆಸರನ್ನು ಜೋರಾಗಿ ಓದಿದನು. ಅಸ್ಮಿತಾ. ಮನೆಯ ಹೆಸರು ಓದಿ ರಚನಾಳಿಗೆ ಭಯವಾಗಿದ್ದರೂ ಇದರ ಬಗ್ಗೆ ಸಿದ್ಧಾರ್ಥನಿಗೆ ಏನೂ ತಿಳಿದಿರಲಿಲ್ಲ.